ಆಕ್ಸಿಜನ್ ಚಿಕಿತ್ಸೆ ಅಥವಾ ನೀಡುವುದು. ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್. ರೋಗಿಗೆ ಅಸ್ತಮಾ, ರಕ್ತಹೀನತೆ, ನ್ಯುಮೋನಿಯಾ, ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಹೃದಯಾಘಾತದಂತಹ ಗಂಭೀರ ಕಾಯಿಲೆಗಳು ಇದ್ದಾಗ ಉಸಿರಾಟದ ತೊಂದರೆ ಆಗುವುದು ಸಾಮಾನ್ಯ. ಅಂತಹ ಪರಿಸ್ಥಿತಿಯಲ್ಲಿ ದೇಹಕ್ಕೆ ಸಾಕಾಗುವಷ್ಟು ಆಕ್ಸಿಜನ್ ದೊರಕದಿದ್ದಾಗ ವೈದ್ಯರು ಹೆಚ್ಚುವರಿ ಆಕ್ಸಿಜನ್ ನೀಡಲು ಶಿಫಾರಸು ಮಾಡುತ್ತಾರೆ. ಆಕ್ಸಿಜನ್ ನೀಡುವ ಈ ವಿಧಾನವು ರೋಗಿಗೆ ತಕ್ಷಣದ ಪರಿಹಾರವನ್ನು ನೀಡುತ್ತದೆ ಮತ್ತು ದೇಹದಲ್ಲಿ ಸಾಮಾನ್ಯ ಆಕ್ಸಿಜನ್ ಮಟ್ಟವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಆಕ್ಸಿಜನ್ ನೀಡುವ ಈ ವಿಧಾನವನ್ನು ಆಕ್ಸಿಜನ್ ನಿರ್ವಹಣೆ ಎಂದು ಕರೆಯಲಾಗುತ್ತದೆ. ಇದನ್ನು ಕೆಲವೊಮ್ಮೆ ಆಕ್ಸಿಜನ್ ಥೆರಪಿ ಎಂದೂ ಸಹ ಕರೆಯಲಾಗುತ್ತದೆ. ಆಕ್ಸಿಜನ್ ನೀಡುವ ಉದ್ದೇಶವು ರೋಗಿಗೆ ಉಸಿರಾಟದ ತೊಂದರೆ ಇದ್ದರೆ ಅದನ್ನು ನಿವಾರಿಸುವುದು ಮತ್ತು ದೇಹದಲ್ಲಿನ ಆಕ್ಸಿಜನ್ ಮಟ್ಟವನ್ನು ಸಾಮಾನ್ಯವಾಗಿರಿಸುವುದಾಗಿದೆ. ಬನ್ನಿ, ಆಕ್ಸಿಜನ್ ನೀಡಲು ನಮಗೆ ಯಾವ ಯಾವ ವಸ್ತುಗಳು ಬೇಕಾಗುತ್ತವೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಮಾಸ್ಕ್, ಆಕ್ಸಿಜನ್ ಸಿಲಿಂಡರ್ ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಟರ್. ಬನ್ನಿ, ಈಗ ಆಕ್ಸಿಜನ್ ನೀಡುವ ವಿಧಾನವನ್ನು ಹೇಗೆ ಮಾಡಲಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ರೋಗಿಯ ಹತ್ತಿರ ಹೋಗುವ ಮೊದಲು ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಇದಾದ ನಂತರ ರೋಗಿಗೆ ಆಕ್ಸಿಜನ್ ನೀಡುವ ಮೊದಲು ಪಲ್ಸ್ ಆಕ್ಸಿಮೀಟರ್ನಿಂದ ಆಕ್ಸಿಜನ್ ಮಟ್ಟವನ್ನು ಪರಿಶೀಲಿಸಿ. ರೋಗಿಗೆ ಕಾರ್ಯವಿಧಾನದ ಬಗ್ಗೆ ತಿಳಿಸಿ ಮತ್ತು ಅವರ ಒಪ್ಪಿಗೆಯನ್ನು ಪಡೆಯಿರಿ. ಆಕ್ಸಿಜನ್ ಸಿಲಿಂಡರ್ನ ಹ್ಯೂಮಿಡಿಫೈಯರ್ನಲ್ಲಿ ನೀರನ್ನು ತುಂಬುವಾಗ ನೀರು ಗರಿಷ್ಠ ಮಿತಿಗಿಂತ ಕಡಿಮೆ ಇರುವಂತೆ ಖಚಿತಪಡಿಸಿಕೊಳ್ಳಿ, ಏಕೆಂದರೆ ರೋಗಿಗೆ ಎಂದಿಗೂ ಒಣ ಅಥವಾ ಡ್ರೈ ಆಕ್ಸಿಜನ್ ನೀಡಬಾರದು. ನೀವು 2 ಲೀಟರ್ ಅಥವಾ ಅದಕ್ಕಿಂತ ಕಡಿಮೆ ಆಕ್ಸಿಜನ್ ಕೊಡಬೇಕಾದರೆ ನೇಸಲ್ ಕ್ಯಾನ್ಯುಲಾ ಬಳಸಿ ಹಾಗೂ 5 ಲೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಆಕ್ಸಿಜನ್ ನೀಡಲು ಆಕ್ಸಿಜನ್ ಮಾಸ್ಕ್ ಅನ್ನು ಬಳಸಬೇಕು. ನಾವು ಇಲ್ಲಿ ಆಕ್ಸಿಜನ್ ಮಾಸ್ಕ್ ಅನ್ನು ಬಳಸುತ್ತೇವೆ. ಆಕ್ಸಿಜನ್ ಮಾಸ್ಕ್ ಅನ್ನು ಟ್ಯೂಬ್ ಅಂದರೆ ಕೊಳವೆಯ ಒಂದು ತುದಿಗೆ ಜೋಡಿಸಿ ಮತ್ತು ಇನ್ನೊಂದು ತುದಿಯನ್ನು ಹ್ಯೂಮಿಡಿಫೈಯರ್ಗೆ ಜೋಡಿಸಿ. ನಂತರ ರೋಗಿಯ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಅನ್ನು ಹಾಕಿ. ಮಾಸ್ಕ್ ಧರಿಸಿದ ನಂತರ ಆಕ್ಸಿಜನ್ ಸಿಲಿಂಡರ್ನಲ್ಲಿರುವ ವಾಲ್ವ್ ಅನ್ನು ತೆರೆಯಿರಿ. ಇದರಿಂದ ಆಕ್ಸಿಜನ್ ರೋಗಿಗೆ ತಲುಪುತ್ತದೆ ಮತ್ತು ರೋಗಿಯ ಹಾಸಿಗೆಯನ್ನು 30 ಅಥವಾ 45 ಡಿಗ್ರಿಗಳಷ್ಟು ಎತ್ತರಿಸಿ. ಇದರಿಂದ ಆಕ್ಸಿಜನ್ ರೋಗಿಯನ್ನು ಸುಲಭವಾಗಿ ತಲುಪುತ್ತದೆ. ರೋಗಿಗೆ ಆಕ್ಸಿಜನ್ ನೀಡಿದ ನಂತರ ಪಲ್ಸ್ ಆಕ್ಸಿಮೀಟರ್ನೊಂದಿಗೆ ಆಕ್ಸಿಜನ್ನ ಮಟ್ಟವನ್ನು ಪರೀಕ್ಷಿಸಿ. ಅವಶ್ಯಕತೆ ಇರುವಷ್ಟು ಆಕ್ಸಿಜನ್ ಕೊಟ್ಟ ನಂತರ ಮಾಸ್ಕ್ ಅನ್ನು ತೆಗೆದು ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿಡಿ. ನೆನಪಿನಲ್ಲಿಡಿ, ಆಕ್ಸಿಜನ್ ಚಿಕಿತ್ಸೆಯ ಸಮಯದಲ್ಲಿ ನಾವು ಕೆಲವು ಪ್ರಮುಖ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ರೋಗಿಗೆ ಆಕ್ಸಿಜನ್ ನೀಡುವ ಮೊದಲು ಪಲ್ಸ್ ಆಕ್ಸಿಮೀಟರ್ನೊಂದಿಗೆ ಆಕ್ಸಿಜನ್ ಮಟ್ಟವನ್ನು ಪರೀಕ್ಷಿಸಿ. ಇದರ ಹೊರತಾಗಿ ಆಕ್ಸಿಜನ್ ಸಿಲಿಂಡರ್ನ ಫ್ಲೋ ಮೀಟರ್ 0ದಲ್ಲಿರಬೇಕು. ಆಕ್ಸಿಜನ್ ನೀಡಿದ ನಂತರ ರೋಗಿಯ ಆಕ್ಸಿಜನ್ ಮಟ್ಟವನ್ನು ನಿಯಮಿತವಾಗಿ ಪರಿಶೀಲಿಸುತ್ತಿರಬೇಕು. ಕೊನೆಯದಾಗಿ ಹೇಳುವುದಾದರೆ, ಆಕ್ಸಿಜನ್ ಕೊಡುವ ವಿಧಾನ ಒಂದು ಉತ್ತಮ ಚಿಕಿತ್ಸೆಯಾಗಿದೆ. ರೋಗಿಗಳ ಉಸಿರಾಟದ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುವ ಪ್ರಮುಖ ವೈದ್ಯಕೀಯ ಕ್ರಮವಾಗಿದೆ. ಸರಿಯಾದ ಉಪಕರಣ ಮತ್ತು ಸರಿಯಾದ ವಿಧಾನವನ್ನು ಅನುಸರಿಸುವ ಮೂಲಕ ನಾವು ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡಬಹುದು ಮತ್ತು ಅವರ ಆರೋಗ್ಯವನ್ನು ಸುಧಾರಿಸಬಹುದು.